ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯ. ಆಕ್ಚುಲಿ ನಾನು ಡಬಲ್ ಹೇಳಬೇಕು. ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಮತ್ತು ನಿಮ್ಮ ವೀಕ್ಷಕರಿಗೆಲ್ಲರಿಗೂ ರಂಜಾನ್ ಹಬ್ಬದ ಹಾಗೂ ಯುಗಾದಿ ಹಬ್ಬದ ಶುಭಾಶಯ. ಸೊ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ಯುಗಾದಿ ರಂಜಾನ್ ಒಟ್ಟೊಟ್ಟಿಗೆ ಬಂದಿದೆ 2/19? ವಿಶೇಷವಾಗಿ ಕಂಪ್ನಿಯಲ್ಲೇ ಮಾಡ್ತೀವಿ ನಾವು ಯಾವಾಗಲೂ ಎಲ್ಲ ಕಲಾವಿದರ ಜೊತೆ ಸೇರಿ. ಯಾರಿಗೊಬ್ಬರಿಗೆ ರೇರ್ ರಜೆ ಬೇಕಂದ್ರೆ ಕೊಟ್ಟಿರ್ತೀವಿ, ಇಲ್ಲಾಂದ್ರೆ ಸ್ಪೆಷಲಿ ನಾಟಕ ಕಂಪ್ನಿಯಾಗ ಎಲ್ಲ ಸುರ್ಕುನ್ಮಾನು ಇರ್ತೈತಿ, ಈ ಕಡೆ ಯುಗಾದಿದು ಒಬ್ಬಟ್ಟು ಇರ್ತೈತಿ. ನಾಟಕ ಕಂಪ್ನಿ ಬಗ್ಗೆ ನಾನು ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ನಾನು ಚಿಕ್ಕವಳಿದ್ದಾಗಿಂದನೂ ಇದೆ. ನಾನು ಚಿಕ್ಕವಳಿದ್ದಾಗ 1-2 ನಾಟಕ ನೋಡಿರೋ ನೆನಪು ಮಾತ್ರ. ಬಟ್ ನಾನು ಡ್ರಾಮಾ ನೋಡಲೇಬೇಕು, ಆ ಟೆಂಟಲ್ಲೇ ನೋಡಬೇಕು, ಆ ಸೆಟ್ಟಲ್ಲೇ ನೋಡಬೇಕು ಅನ್ನೋದು ನನ್ನ ಚೈಲ್ಡ್ಹುಡ್ ಡ್ರೀಮ್. ಭರತ್ ಸರ್ ನೋಡಿ, ರಾಜು ಸರ್ ಅಂತಲೇ ಬರ್ತಿದ್ದಾರೆ. ಎಲ್ಲರೂ ನಾನು ನೋಡಿದ್ರೆ ಅವ್ರ ಹೆಸರು ನೆನಪು ಮಾಡ್ತಾರೆ, ಹಂಗೆ ಅನ್ಸುತ್ತೆ. ನಿಮ್ಗೆ ಆಸೆನ ಆದಷ್ಟು ಬೇಗ ನಾವು ಈಡೇರಿಸ್ತೀವಿ. ಡೆಫಿನೆಟ್ಲಿ ಯಾವಾಗಾದ್ರೂ ಬನ್ನಿ ನಮ್ಮ ಕಂಪ್ನಿಗೆ. ನಿಮ್ಮ ತುಂಬಾ ಒಳ್ಳೆ ಫ್ರೆಂಡು, ನಿಮ್ಮ ಅತ್ಯಾಪ್ತರು ನನ್ನನ್ನು ಇನ್ವೈಟ್ ಮಾಡಿದ್ರು. ಆ್ಯಕ್ಚುಲಿ ನಾನು ಬರೋಕ್ಕಾಗಿರಲಿಲ್ಲ ಆವಾಗ, ಬಟ್ ಡೆಫಿನೆಟ್ಲಿ ನಾನು ಈ ಸಲ ಬಂದಾಗ ಬಂದೇ ಬರ್ತೀನಿ. ಖಂಡಿತ ಬರ್ರಿ. ಮತ್ತೆ ಹೇಗಿದೆ ಜೀವನ? ತಂದೆ ಇಲ್ಲದೆ ಇರೋ ಜೀವನ ಒಂಚೂರು ಕಷ್ಟ ಆಗ್ತಿದೆ. ರೀಸೆಂಟಾಗಿ ಸತ್ತಿರೋದ್ರಿಂದ ಸ್ವಲ್ಪ ನೋವಲ್ಲಿದ್ದೀವಿ. ಆದರೂ ಕೂಡ ಅವ್ರು ಇಲ್ಲಾಂದ್ರೂ ಆ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ಬೇಕಾಗಿರೋ ನಮ್ಮ ಕರ್ತವ್ಯ ಮಾಡ್ತಾಯಿದ್ವಿ. ಚೆನ್ನಾಗಿ ನಡೀತಾ ಇದೆ. ಅವ್ರು ಇಲ್ಲಿಲ್ಲ ಅಂದರೂ ಮೇಲ್ಗಡೆ ಕುಂತು ನಮ್ಮ ಸಂಸ್ಥೆಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ಅವ್ರ ಆಸೆ ಡ್ರಾಮಾ ಕಂಪ್ನಿ ನಡೆಸ್ಬೇಕಂತಿತ್ತು. ನಮ್ಗೆ ಯಾರಿಗೂ ಇತ್ತೀಚೆಗೆ ಬೇಡ ಅಂತ ಬಿಟ್ಬಿಟ್ಟಿದ್ದು. ಆಫ್ಟರ್ ಕೊರೋನಾ ಸಿಕ್ಕಾಪಟ್ಟೆ ತೊಂದರೆಗಳು, ಕಲಾವಿದ್ರ ಕೊರತೆ, ಆಮೇಲೆ ನೋಡೋರು ಸ್ವಲ್ಪ ಕಡಿಮೆ ಆಗಿರೋದನ್ನ ಬಿಟ್ಟಿದ್ವಿ. ಮತ್ತೆ ಈಗ ಅವ್ರು ತಿರ್ಕೊಂಡ್ಮೇಲೆ ಅವ್ರ ಆಸೆ ಈಡೇರಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತೆ ಪ್ರಾರಂಭ ಮಾಡಿದ್ದೀವಿ. ಅವ್ರ ಆಶೀರ್ವಾದದಿಂದ ಚಲೋ ನಡೀತಾ ಇದೆ. ಓಕೆ, ಸೊ ನಿಮ್ಮ ಡ್ರಾಮಾ ಕಂಪನಿ ಹೇಗಿದೆ, ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಇವಾಗ ತಾನೇ ಗೊಡ್ಚಿ ವೀರಭದ್ರೇಶ್ವರ, ಬಾದಾಮಿ ಬನಶಂಕರಿ ತಾಯಿ ಜಾತ್ರೆ ಮತ್ತು ಕೊಟ್ಟೂರು ಅಮರೇಶ್ವರದ ಎಲ್ಲ ಮುಗಿಸ್ಕೊಂಡು ಇವಾಗ ನಿಮ್ಮ ಮುಂದಿದ್ದೀವಿ. ಒಬ್ಬ ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಇಲ್ಲ, ಆ್ಯಕ್ಚುಲಿ ಕೊಡಲೇಬೇಕು ಅಂತ ಅನಿಸ್ತು, ಅದಕ್ಕೆ ಕೊಟ್ಟಿದ್ವಿ. ಅದು ಇಂಪಾರ್ಟೆಂಟ್ ಕಾರಣ ಇದೆ, ಇದನ್ನು ರಿವೀಲ್ ಮಾಡೋಕ್ಕಾಗಲ್ಲ ನಾನು. ಬಟ್ ಇಟ್ಸ್ ಓಕೆ. ನಿಮ್ಮ ಡ್ರಾಮಾ ಕಂಪನಿಯ ಹೆಸರು ತುಂಬ ಸೊಗಸಾಗಿದೆ. ಹೌದು. ಏನದರ ಅರ್ಥ? ಶ್ರೀ ಗುರು ಖಾಸ್ಗತೇಶ್ವರ ನಾಟ್ಯ ಸಂಘ ತಾಳಿಕೋಟಿ ಅಂತ. ಸೊ ತಾಳಿಕೋಟಿ ಅಜ್ಜರು ನಮ್ಮ ತಂದೆಯವರು ಆ ಮಠದಲ್ಲಿ ಕಲ್ತಿರೋದ್ರಿಂದ ಅದೇ ಮಠದ ಹೆಸರು ಇಟ್ಕೊಂಡು ಸಂಸ್ಥೆ ಪ್ರಾರಂಭ ಮಾಡಿದರು. ಇವಾಗ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಭರತ್ ಅಲಿಯಾಸ್ ಬಶೀರ್ ಅಥವಾ ಬಶೀರ್ ಅಲಿಯಾಸ್ ಭರತ? ನೀವು ಬಶೀರ್ ಅಲಿಯಾಸ್ ಭರತ್, ಭರತ್ ಅಲಿಯಾಸ್ ಬಶೀರ್ ಅಲ್ಲ. ಓಕೆ, ಸೊ ಈ ಹೆಸರು ಎರಡೆರಡು ಹೆಸರು ಹೆಂಗೆ, ಇದು ಯಾರಿಟ್ರು? ಆ್ಯಕ್ಚುಲಿ ಹೆಸರು ನಂಗೆ ಕೊಟ್ಟಿದ್ದು ನಮ್ಮ ಮುಸ್ಸಂಜೆ ಮಾತು ನಿರ್ದೇಶಕರು, ಮುಸ್ಸಂಜೆ ಮಹೇಶ್ ಅಂತ. ಓಕೆ, ನಿರ್ದೇಶಕರು. ಮುಂಚೆಯಿಂದ ಡ್ರಾಮಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾಗೆಲ್ಲ ಬಶೀರ್ ಅಂತಿತ್ತು. ಫಸ್ಟ್ ಟೈಮ್ ನಾನು ಅವ್ರ ಮೂವಿಯಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಟೈಟ್ಲ್ ಕಾರ್ಡಲ್ಲಿ ಏನು ಬರ್ಬೇಕಂತ ಬಶೀರ್ ತಾಳಿಕೋಟಿ ಅಂತ ಬರಲಿ ಸರ್ ಅಂದರೆ ಬೇಡ, ಚೆನ್ನಾಗಿಲ್ಲ ಅಂತ. ಸರ್ ಮತ್ತೇನ್ರಿ ಅಂತಂದು ಅವ್ರೊಂದು 2-3 ಸಜೆಷನ್ ಕೊಟ್ಟರು. ಲಾಸ್ಟಿಗೆ ಫೈನಲ್ ಆಗಿ ಭರತ್ ರಾಜ್ ಅಂತ ಮಾಡ್ಕೊಂಡು ನಿಂದು ಇರುತ್ತೆ, ನಿಮ್ಮ ಅಪ್ಪಂದು ಇರುತ್ತೆ, ಬಿ ಇನ್ಶಿಯಲ್ಲು ನಿಂದು ಕಂಟಿನ್ಯೂಸ್ ಆಗಿರುತ್ತೆ ಅಂತೇಳಿ ಫಸ್ಟ್ ಮೂವಿ ಅದೇ ನಂದು. ಅದಾದ್ಮೇಲೆ ನೀವು ಕರ್ನಾಟಕದಲ್ಲಿ ವರ್ಲ್ಡ್ ಫೇಮಸ್ ಭರತ್ ತಾಳಿಕೋಟಿ ಅಂತ. ಸೊ ಡ್ರಾಮಾ ಕಂಪನಿ ಅಂತ ಬಂದಾಗ ನಿಮ್ಮ ತಂದೆಯ ಅವರು ಇಲ್ಲದೆ ಇರುವಂತಹ ಆ ಸಿಚುವೇಶನ್ ಹೆಂಗೆ ಅನ್ಸುತ್ತೆ? ಕಷ್ಟ ಆಗುತ್ತೆ ರೀ. ಯಾಕಂದ್ರೆ ಅವ್ರು ಇದ್ದಾರೆ ಅಂತೇಳಿ ನಾವು ಯಾವುದಾವುದೋ ಜಾತ್ರೆಗಳನ್ನೆಲ್ಲ ಸಿಕ್ಕಾಪಟ್ಟೆ ಕಾಂಪಿಟೇಷನಲ್ಲಿ, ಆಮೇಲೆ ರದಾರ್ ತಗೋ ಯಾರು ಜಗಳಾದ್ರೂ ಅವ್ರು ಇರ್ತಾರೆ, ಯಾಕೆ ತಲೆಗೆಡ್ಸೋದು. ಕೆಲವೊಂದು ಊರಲ್ಲಿ MLAಗಳನ್ನೆಲ್ಲ ಎದುರಾಕೊಂಬಿಟ್ಟಿವಿ, ಪ್ಲೇಸ್ ಹಿಡ್ಕೊಳ್ಳೋದಕ್ಕೋಸ್ಕರ, ಅಲ್ಲಿ ಡ್ರಾಮಾ ಆಡಬೇಕು ಅನ್ನೋದಕ್ಕೋಸ್ಕರ. ಅವ್ರಿದ್ರು ಅಂತ ಎದುರಾಕೂತಿದ್ವಿ. ಇವಾಗ ಸ್ವಲ್ಪ ಕಷ್ಟ. ಅವ್ರಿಲ್ಲಪ್ಪ, ವಿಚಾರ ಮಾಡಿ ಮುಂದೆ ಹೋಗ್ಬೇಕು, ಸಪೋರ್ಟ್ ಬ್ಯಾಕ್ ಬೋನ್ ಇಲ್ಲಲ್ಲ ಅಂತ. ಹೆಸರಿದೆ, ಅವ್ರ ಹೆಸರಿಂದ ನಾವು ಏನು ಬೇಕಾದ್ ಮಾಡ್ತೀವಿ ಇಲ್ಲ ಅಂತಲ್ಲ, ಆದರೂ ಅವರಿಲ್ಲ ಅನ್ನೋದೊಂದು. ನಿಮ್ಮ ತಂದೆಯವರು ಸಾವಿರಾರು ನಾಟಕ ಪ್ರದರ್ಶನಗಳು ಅವ್ರದ್ದಾಗಿದೆ, 100 ಸಿನಿಮಾಗಳಲ್ಲಿ ಅವರು ನಡೆಸಿದ್ದಾರೆ. ನಿಮ್ಮ ಫೇವ್ರೇಟ್ ಸಿನಿಮಾ ಅವ್ರು ಆಕ್ಟ್ ಮಾಡಿರೋದು, ನಿಮ್ಮ ಫೇವ್ರೇಟ್ ಡ್ರಾಮಾ ಯಾವುದು? ಅವ್ರದ್ದು ಫೇವ್ರೇಟ್ ಅಂದ್ರೆ ನಮ್ಮ ಕಲಿಯುಗದ ಕುಡುಕ. ಕಲಿಯುಗದ ಕುಡುಕ ಸಿನಿಮಾ ಅಂದ್ರೆ ಒಂದು 2-3 ಇದೆ. ಅದ್ರಲ್ಲಿ ಮನಸಾರೆ ನಂಗೆ ತುಂಬಾ ಇಷ್ಟ ಆಗಿರೋದು. ಐಂದ್ರಿತ್ ಅವರು ದಿಗಂತ್ ಅವರು ಪೇರಾಗಿ ಮಾಡಿದ್ದು. ಅವ್ರು ಅದಕ್ಕೂ ಮುಂಚೆ ಒಂದು 2-3 ಮೂವಿ ಮಾಡಿದ್ರು 10 ವರ್ಷದ ಹಿಂದೆ, 2002-2003ರಲ್ಲಿ. ಅದು ಯಾವುದೋ ಅಷ್ಟು ಕ್ಲಿಕ್ ಆಗಿರಲಿಲ್ಲ. ಬಟ್ 2009-10ರಲ್ಲಿ ಅದನ್ನು ಮಾಡಿದ್ರು. ಅದೇ ಅವ್ರಿಗೆ ಹೆಸರು ತಂದು ಕೊಟ್ಟಿದ್ರು. ಯೋಗರಾಜ್ ಭಟ್ ಅವರು ಪದೇ ಪದೇ ಹೇಳ್ತಿದ್ರು, ಯೋಗರಾಜ್ ಭಟ್ ಅವರು ನನಗೊಂದು ಯೋಗ ತಂದು ಕೊಟ್ಟರು ಅಪ್ಪಾಜಿ. ಮಾಡ್ತಾ ಇದ್ದಾರೆ, ಡ್ರಾಮಾ ಮಾಡಿದ್ರು. ಇತ್ತೀಚೆಗೆ ಅವರು ಡೈರೆಕ್ಷನ್ ಮಾಡೋದು ಬಿಟ್ಬಿಟ್ಟಿದ್ರು. ನಮಗೆಲ್ಲ ಅವರೇ ಡೈರೆಕ್ಷನ್ ಮಾಡಿದ್ರು ಮುಂಚೆ ಡ್ರಾಮಾಕ್ಕೆ. ಹಿಂಗೆ ಬರ್ಬೇಕಿಲ್ಲ, ಹಿಂಗೆ ಮಾಡ್ಬೇಕಿಲ್ಲ. ಇನ್ನೊಂದು ವಿಷಯ ಅಂದರೆ ನಮ್ಮ ಡ್ರಾಮಾಕ್ಕೆ ನಾವು ಯಾರು ಫೀಲ್ಡಿಗೆ ಬರಬಾರ್ದು, ನಮ್ಗೆ ಚೆನ್ನಾಗಿ ಓದಿಸಿ ಅವ್ರು ಡ್ರಾಮಾ ಮಾಡಕ್ಕೆ ಹೋಗ್ಬೇಕಂದ್ರೆ ಲಾಕ್ ಮಾಡ್ಕೊಂಡು ಹೋಗೋರು ಹೊರಗಡೆಯಿಂದ. ಆದರೂ ಕೋಇನ್ಸಿಡೆನ್ಸ್ ಅದು, ನಾವು ಹೆಂಗೆ ಬಂದ್ವಿ, ಎಲ್ಲಿ ಹೆಂಗೆ ಬಂದ್ವಿ ಅನ್ನೋದೇ ಗೊತ್ತಿಲ್ಲ. ಸೊ ಯಾವಾಗಿಂದ ನಿಮಗೆ ಡ್ರಾಮಾ ಕಡೆ ಒಲವು? ಆ ಥರ ಒಲವು ನನಗೂ ಏನೂ ಇರಲಿಲ್ಲ. ಯಾಕಂದ್ರೆ ನಾನು ಓದ್ತಾ ಇದ್ದೆ, BA B.Ped ಮಾಡಿ MAಗೆ ಹೋಗಿದ್ದೆ. ನಾನು MA ಮಾಡ್ತಾ ಇದ್ದೆ. ಅವಾಗ ಒಬ್ರು ಯಾರೂ ಇರಲಿಲ್ಲ. ಅಂದರೆ ಸ್ವಂತ ನಮ್ಮ ಹಳೆಯಾನೆ ಅವ್ನು ಸೌದಿ ಅರಬ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ ದುಡಿಯೋಕ್ಕೆ.
ಅವ್ನು ಆ್ಯಕ್ಟ್ ಮಾಡ್ತಿದ್ದೆ. ಅವ್ನು ಹೋದ ತಕ್ಷಣ ಆ ಕ್ಯಾರೆಕ್ಟರ್ ನನಗೆ ಮಾಡಿ ಒಂದು ದಿವಸ ಅಂದರು. ಸೊ ಮಾಡಿದೆ. ಅವಾಗಿಂದ ಇಲ್ಲೇ ಉಳ್ಬಿಟ್ಟೆ ಓಕೆ ಚೆನ್ನಾಗಿ ಮಾಡಿರೋದ್ರಿಂದ.